प्रधानमंत्री जी ने एक नई चीज नहीं बोली, वॉर कर दिया पूरी तरह से। मुझे बहुत दशकों बाद ये एहसास हुआ कि मैं वो जो स्कूल में जो मैथ का डबल पीरियड होता था ना, कि मैं उसमें बैठी हूँ। ನಮಸ್ಕಾರ, ನಾನು ಸ್ವಪ್ನ. ಚಳಿಗಾಲದ ಸಂಸತ್ ಅಧಿವೇಶನ ಆರಂಭ ಆದ ಮೊದಲ ದಿನ ಭಾಷಣ ಮಾಡಿ ಬಳಿಕ ನಾಪತ್ತೆಯಾಗಿದ್ದ ಮೋದಿ ಅವರು ಡಿಸೆಂಬರ್ 14ರಂದು ನಡೆದ ಸಂಸತ್ ಅಧಿವೇಶನದಲ್ಲಿ ಕಂಡಿದ್ದಾರೆ. ನವೆಂಬರ್ 25ರಂದು ಆರಂಭ ಆಗಿದ್ದ ಸಂಸತ್ ಅಧಿವೇಶನಕ್ಕೆ ಮೋದಿ ಅವರು ಆಗಮಿಸಿರಲಿಲ್ಲ. ಮುಖ್ಯವಾದ ಚರ್ಚೆಗಳಲ್ಲಿ ಭಾಗವಹಿಸಿರಲಿಲ್ಲ. ಪ್ರಮುಖ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆನೂ ಮಾಡಿರಲಿಲ್ಲ. ಇದೀಗ ನಿನ್ನೆ ಅಧಿವೇಶನಕ್ಕೆ ಅಟೆಂಡ್ ಆಗಿ ಸತತ 2 ಗಂಟೆಗಳ ಭಾಷಣ ಮಾಡಿದ್ದಾರೆ. ಮೋದಿಯವರು ಏನು ಭಾಷಣ ಮಾಡಿದ್ದಾರೆ, ಇದಕ್ಕೆ ವಿಪಕ್ಷ ಸಂಸದರು ಏನು ಹೇಳಿದ್ದಾರೆ, ಪ್ರತಿಯೊಂದು ವಿಚಾರಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಭಾರತ ಸಂವಿಧಾನ ಜಾರಿಯಾಗಿ 75 ವರ್ಷಗಳು ಕಳೆದಿದ್ದಾವೆ. 75 ವರ್ಷಗಳ ಸಂವಿಧಾನದ ವೈಭವದ ಪಯಣದ ಬಗ್ಗೆ ಲೋಕಸಭೆಯಲ್ಲಿ 2 ದಿನಗಳ ಚರ್ಚೆ ನಡೆದಿದೆ. ಆದರೆ ಈ ಚರ್ಚೆಯಲ್ಲಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹಾಜರಿರಲಿಲ್ಲ. ಈ ಬಗ್ಗೆ ಕಾಂಗ್ರೆಸ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಆದಾಗ್ಯೂ ಕೂಡ ಶನಿವಾರ ಲೋಕಸಭೆಯಲ್ಲಿ ಕಾಣಿಸಿಕೊಂಡ ಪ್ರಧಾನಿ ಮೋದಿ ಅವರು 110 ನಿಮಿಷಗಳ ಭಾಷಣ ಮಾಡಿದ್ದಾರೆ. 2014ರಲ್ಲಿ ಅಧಿಕಾರವನ್ನು ನಾನು ವಹಿಸಿಕೊಂಡ ನಂತರ ನಮ್ಮ ಸರ್ಕಾರದ ನೀತಿಗಳು ಮತ್ತು ನಿರ್ಧಾರಗಳು ಸಂವಿಧಾನಕ್ಕೆ ಅನುಗುಣವಾಗಿ ಭಾರತದ ಶಕ್ತಿ ಮತ್ತು ಏಕತೆಯನ್ನು ಹೆಚ್ಚಿಸೋ ಗುರಿಯನ್ನ ಹೊಂದಿದೆ. ಆದರೆ ಕಾಂಗ್ರೆಸ್ ರಕ್ತದ ರುಚಿಯನ್ನ ಪದೇ ಪದೇ ನೋಡೋದಕ್ಕೆ ಬಯಸ್ತಾ ಇದೆ ಅಂತ ಮೋದಿ ಅವರು ಆರೋಪನ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಶನಿವಾರ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ ಭಾಷಣ ಶಾಲೆಗಳಲ್ಲಿ 2 ಗಂಟೆಗಳ ಗಣಿತ ಪಾಠನ ಕೇಳಿದಂತೆ ಭಾಸ ಆಯಿತು. ಅವರು ಮಂಡಿಸಿದ 11 ನಿರ್ಣಯಗಳು ಪೊಳ್ಳಾಗಿದ್ದಾವೆ. ಅವುಗಳು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬಂದಂತಿದೆ ಅಂತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಲೇವಡಿನ ಮಾಡಿದ್ದಾರೆ. प्रधानमंत्री जी ने एक नई चीज नहीं बोली, वॉर कर दिया पूरी तरह से। मुझे बहुत दशकों बाद ये एहसास हुआ कि मैं वो जो स्कूल में जो मैथ का डबल पीरियड होता था ना, कि मैं उसमें बैठी हूँ। और उसमें वो नड्डा जी भी ऐसे हाथ मल रहे थे, फिर मोदी जी ने उनकी तरफ देखा तो अचानक वो ऐसे लगने एक्टिंग करने लग गई कि मैं सुन रहा हूँ। अमित शाह जी यूं यूं अपना सर छू रहे थे, पीयूष गोयल जी भी पीछे ऐसे लग रहे थे कि सोने वाले हैं। तो मेरे लिए तो एक नया एहसास था। मैंने सोचा था प्रधानमंत्री जी कुछ नया बोलेंगे, कुछ अच्छा बोलेंगे। उनके खोखले 11 संकल्प, अगर भ्रष्टाचार के प्रति 0 टॉलरेंस है तो अडानी पे बहस तो करो। ಪ್ರಧಾನಿಯವರು ಒಂದೇ ಒಂದು ಹೊಸ ವಿಷಯವನ್ನ ಮಾತನಾಡಲಿಲ್ಲ. ಅವರ ಮಾತುಗಳನ್ನ ಕೇಳಿ ಬೇಸರ ಆಗಿದೆ. ಅವರು ಭಾಷಣ ಮಾಡ್ತಾ ಇದ್ದ ಸಮಯ ನಾನು ಶಾಲೆಯಲ್ಲಿ ಗಣಿತದ ತರಗತಿಯಲ್ಲಿ 2 ಅವಧಿಯವರೆಗೆ ಕುಳಿತಿದ್ದೇನೆ ಅನ್ನುವಂತೆ ಅನಿಸ್ತು ಅಂತ ಹೇಳಿದ್ದಾರೆ. ಇನ್ನು ಮೋದಿ ಭಾಷಣವನ್ನ ಕೇಳುವಾಗ ಬಿಜೆಪಿ ಅಧ್ಯಕ್ಷ ಸಂಸದ JP ನಡ್ಡಾ ಅವರು ಕೂಡ ಕೈಗಳನ್ನ ಉಜ್ಜುತ್ತಾ ಇದ್ರು. ಆದರೆ ಅವರನ್ನ ಮೋದಿ ನೋಡಿದ ತಕ್ಷಣ ಅವರು ಗಮನ ಇಟ್ಟು ಕೇಳುತ್ತಿರುವಂತೆ ವರ್ತಿಸಿದ್ರು. ಇನ್ನು ಅಮಿತ್ ಶಾ ಕೂಡ ತಲೆ ಮೇಲೆ ಕೈ ಹಾಕೊಂಡು ಕುಳಿತಿದ್ರು. ಪಿಯೂಷ್ ಗೋಯಲ್ ಅವರು ನಿದ್ರೆಗೆ ಜಾರ್ತಾ ಇದ್ರು. ಇದು ನನಗೆ ಹೊಸ ಅನುಭವ ಆಗಿತ್ತು. ಪ್ರಧಾನಿ ಏನಾದರೂ ಹೊಸದನ್ನ ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ, ಆದರೆ ಅವರು ಹೊಸದಾಗಿ ಏನನ್ನೂ ಕೂಡ ಹೇಳಲಿಲ್ಲ ಅಂತ ಪ್ರಿಯಾಂಕಾ ಅವರು ಮೋದಿ ಅವರ ಭಾಷಣದ ಬಗ್ಗೆ ವಿವರಿಸಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೊಯ್ ಅವರು ಮಾತನಾಡಿ ಭಾರತೀಯ ಸಂವಿಧಾನದ ಬಗ್ಗೆ ವಿಶೇಷ ಚರ್ಚೆಯ ಕಲ್ಪನೆಯನ್ನ ಪ್ರಸ್ತಾಪ ಮಾಡಿದ್ದಕ್ಕಾಗಿ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಧನ್ಯವಾದನ ಹೇಳಬೇಕು. ಕಾಂಗ್ರೆಸ್ನ ದೂರದೃಷ್ಟಿಯಿಂದ ಮಾತ್ರನೇ ಇಂತಹ ರೋಮಾಂಚಕ ಚರ್ಚೆ ನಡೆದಿದೆ. ನಾವು ಬಿಜೆಪಿಯೊಂದಿಗೆ ಅನೇಕ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದೇವೆ. ಆದರೆ ಈ ದೇಶದ ಜನರು ಸಂಸತ್ತಿನಲ್ಲಿ ಭಾರತಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸೋದನ್ನ ನೋಡಬೇಕಾಗಿದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.